ಅದು ಉತ್ತರ ಕರ್ನಾಟಕದ ಧರ್ಮಸ್ಥಳ ಅಂತಾನೆ ಫೇಮಸ್. ಲಕ್ಷಾಂತರ ಭಕ್ತರನ್ನ ಹೊಂದಿರುವ ಕ್ಷೇತ್ರ, ಜಾಗೃತ ಕ್ಷೇತ್ರವೆಂದೇ ಪ್ರಸಿದ್ಧಿಯಾಗಿದೆ. ಇಂಥ ವೀರಭದ್ರೇಶ್ವರ ಸನ್ನಿಧಿಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಸಡಗರದ ಒಂದು ಝಲಕ್ ಎಲ್ಲಿದೆ ನೋಡಿ. ಸಾಗರ ಕಣ್ಣು ಹಾಯಿಸಿದಲ್ಲೆಲ್ಲ ಭಕ್ತ ಸಾಗರ. ಲಕ್ಷಾಂತರ ಭಕ್ತರ ನಡುವೆ ಸಾಗಿದ ರಥ. ಇಷ್ಟಾರ್ಥ ಸಿದ್ಧಿಗಾಗಿ ರಥೋತ್ಸವಕ್ಕೆ ಬಾಳೆಹಣ್ಣು ಎಸೆತ. ಎಲ್ಲೆಲ್ಲೂ ಒಂದೇ ಘೋಷ, ಒಂದೇ ಜೈಕಾರ, ಜೈ ವೀರಭದ್ರ. ಬೆಳಗಾವಿಯಲ್ಲಿ ಅದ್ದೂರಿ ವೀರಭದ್ರ ರಥೋತ್ಸವ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕೊಡಚಿ ಗ್ರಾಮದಲ್ಲಿ ವೀರಭದ್ರನ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಕೆಲವರು ತಮ್ಮೂರಿನಿಂದ ಎತ್ತಿನ ಗಾಡಿ ಮೂಲಕ ಬಂದ್ರೆ, ಇನ್ನು ಕೆಲವರು ಪಾದಯಾತ್ರೆ ಮೂಲಕ ಆಗಮಿಸಿದ್ರು. ಗಜರಾಜನ ಗಾಂಭೀರ್ಯ ನಡಿಗೆ, ಅದ್ದೂರಿ ಮೆರವಣಿಗೆ, ನಂದಿ ಕೋಲು, ವೀರಗಾಸೆ, ಸಾಂಬಳ ರಥೋತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡಿತ್ತು. ಸಕಲ ಮಂಗಳ ವಾದ್ಯ ಮೇಳಗಳೊಂದಿಗೆ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ವೀರಭದ್ರೇಶ್ವರ ಜಾತ್ರೆಯನ್ನ ಪ್ರತಿ ವರ್ಷ ಹೊಸ್ತಿಲ ಹುಣ್ಣಿಮೆ ಎಂದು ಆಚರಿಸಲಾಗುತ್ತೆ. ಈ ಜಾತ್ರೆ 5 ದಿನಗಳ ಕಾಲ ನಡೆಯಲಿದ್ದು, ಡಿಸೆಂಬರ್ 19ರಂದು ಕೊನೆಯ ದಿನ ಲಕ್ಷ ದೀಪೋತ್ಸವ ನಡೆಯಲಿದೆ. ವಿಶೇಷ ಅಂದ್ರೆ ಇಲ್ಲಿಗೆ ಬಂದ ಭಕ್ತರು ಒಂದೇ ದಿನಕ್ಕೆ ವಾಪಸ್ ಆಗುವಂತಿಲ್ಲ. 5 ದಿನಗಳ ಕಾಲ ಗೂಡಚಿಯಲ್ಲಿ ಬಿಡಾರ ಹೂಡುತ್ತಾರೆ. ಹೀಗಾಗಿ ಗಾಡಿ, ಚಕ್ಕಡಿ, ಟ್ರ್ಯಾಕ್ಟರಿಗಳ ಸಾಲು ನೋಡೋದೇ ಚೆಂದ. ಉತ್ತರ ಕರ್ನಾಟಕದ ಧರ್ಮಸ್ಥಳ ಎಂದೇ ಖ್ಯಾತಿ ಹೊಂದಿರುವ ಗೂಡಚಿ ವೀರಭದ್ರೇಶ್ವರನ ಮಹಾ ರಥೋತ್ಸವ ನೋಡೋದೇ ಕಣ್ಣಿಗೆ ಒಂದು ಹಬ್ಬ. ಮೈಲಾರಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅದು ಉತ್ತರ ಕರ್ನಾಟಕದ ಧರ್ಮಸ್ಥಳ ಅಂತಾನೆ ಫೇಮಸ್. ಲಕ್ಷಾಂತರ ಭಕ್ತರನ್ನ ಹೊಂದಿರುವ ಕ್ಷೇತ್ರ, ಜಾಗೃತ ಕ್ಷೇತ್ರವೆಂದೇ ಪ್ರಸಿದ್ಧಿಯಾಗಿದೆ. ಇಂಥ ವೀರಭದ್ರೇಶ್ವರ ಸನ್ನಿಧಿಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಸಡಗರದ ಒಂದು ಝಲಕ್ ಎಲ್ಲಿದೆ ನೋಡಿ. ಸಾಗರ ಕಣ್ಣು ಹಾಯಿಸಿದಲ್ಲೆಲ್ಲ ಭಕ್ತ ಸಾಗರ. ಲಕ್ಷಾಂತರ ಭಕ್ತರ ನಡುವೆ ಸಾಗಿದ ರಥ. ಇಷ್ಟಾರ್ಥ ಸಿದ್ಧಿಗಾಗಿ ರಥೋತ್ಸವಕ್ಕೆ ಬಾಳೆಹಣ್ಣು ಎಸೆತ. ಎಲ್ಲೆಲ್ಲೂ ಒಂದೇ ಘೋಷ, ಒಂದೇ ಜೈಕಾರ, ಜೈ ವೀರಭದ್ರ. ಬೆಳಗಾವಿಯಲ್ಲಿ ಅದ್ದೂರಿ ವೀರಭದ್ರ ರಥೋತ್ಸವ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕೊಡಚಿ ಗ್ರಾಮದಲ್ಲಿ ವೀರಭದ್ರನ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಕೆಲವರು ತಮ್ಮೂರಿನಿಂದ ಎತ್ತಿನ ಗಾಡಿ ಮೂಲಕ ಬಂದ್ರೆ, ಇನ್ನು ಕೆಲವರು ಪಾದಯಾತ್ರೆ ಮೂಲಕ ಆಗಮಿಸಿದ್ರು. ಗಜರಾಜನ ಗಾಂಭೀರ್ಯ ನಡಿಗೆ, ಅದ್ದೂರಿ ಮೆರವಣಿಗೆ, ನಂದಿ ಕೋಲು, ವೀರಗಾಸೆ, ಸಾಂಬಳ ರಥೋತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡಿತ್ತು. ಸಕಲ ಮಂಗಳ ವಾದ್ಯ ಮೇಳಗಳೊಂದಿಗೆ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ವೀರಭದ್ರೇಶ್ವರ ಜಾತ್ರೆಯನ್ನ ಪ್ರತಿ ವರ್ಷ ಹೊಸ್ತಿಲ ಹುಣ್ಣಿಮೆ ಎಂದು ಆಚರಿಸಲಾಗುತ್ತೆ. ಈ ಜಾತ್ರೆ 5 ದಿನಗಳ ಕಾಲ ನಡೆಯಲಿದ್ದು, ಡಿಸೆಂಬರ್ 19ರಂದು ಕೊನೆಯ ದಿನ ಲಕ್ಷ ದೀಪೋತ್ಸವ ನಡೆಯಲಿದೆ. ವಿಶೇಷ ಅಂದ್ರೆ ಇಲ್ಲಿಗೆ ಬಂದ ಭಕ್ತರು ಒಂದೇ ದಿನಕ್ಕೆ ವಾಪಸ್ ಆಗುವಂತಿಲ್ಲ. 5 ದಿನಗಳ ಕಾಲ ಗೂಡಚಿಯಲ್ಲಿ ಬಿಡಾರ ಹೂಡುತ್ತಾರೆ. ಹೀಗಾಗಿ ಗಾಡಿ, ಚಕ್ಕಡಿ, ಟ್ರ್ಯಾಕ್ಟರಿಗಳ ಸಾಲು ನೋಡೋದೇ ಚೆಂದ. ಉತ್ತರ
ಕರ್ನಾಟಕದ ಧರ್ಮಸ್ಥಳ ಎಂದೇ ಖ್ಯಾತಿ ಹೊಂದಿರುವ ಗೂಡಚಿ ವೀರಭದ್ರೇಶ್ವರನ ಮಹಾ ರಥೋತ್ಸವ ನೋಡೋದೇ ಕಣ್ಣಿಗೆ ಒಂದು ಹಬ್ಬ. ಮೈಲಾರಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅದು ಉತ್ತರ ಕರ್ನಾಟಕದ ಧರ್ಮಸ್ಥಳ ಅಂತಾನೆ ಫೇಮಸ್. ಲಕ್ಷಾಂತರ ಭಕ್ತರನ್ನ ಹೊಂದಿರುವ ಕ್ಷೇತ್ರ, ಜಾಗೃತ ಕ್ಷೇತ್ರವೆಂದೇ ಪ್ರಸಿದ್ಧಿಯಾಗಿದೆ. ಇಂಥ ವೀರಭದ್ರೇಶ್ವರ ಸನ್ನಿಧಿಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಸಡಗರದ ಒಂದು ಝಲಕ್ ಎಲ್ಲಿದೆ ನೋಡಿ. ಸಾಗರ ಕಣ್ಣು ಹಾಯಿಸಿದಲ್ಲೆಲ್ಲ ಭಕ್ತ ಸಾಗರ. ಲಕ್ಷಾಂತರ ಭಕ್ತರ ನಡುವೆ ಸಾಗಿದ ರಥ. ಇಷ್ಟಾರ್ಥ ಸಿದ್ಧಿಗಾಗಿ ರಥೋತ್ಸವಕ್ಕೆ ಬಾಳೆಹಣ್ಣು ಎಸೆತ. ಎಲ್ಲೆಲ್ಲೂ ಒಂದೇ ಘೋಷ, ಒಂದೇ ಜೈಕಾರ, ಜೈ ವೀರಭದ್ರ. ಬೆಳಗಾವಿಯಲ್ಲಿ ಅದ್ದೂರಿ ವೀರಭದ್ರ ರಥೋತ್ಸವ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕೊಡಚಿ ಗ್ರಾಮದಲ್ಲಿ ವೀರಭದ್ರನ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಕೆಲವರು ತಮ್ಮೂರಿನಿಂದ ಎತ್ತಿನ ಗಾಡಿ ಮೂಲಕ ಬಂದ್ರೆ, ಇನ್ನು ಕೆಲವರು ಪಾದಯಾತ್ರೆ ಮೂಲಕ ಆಗಮಿಸಿದ್ರು. ಗಜರಾಜನ ಗಾಂಭೀರ್ಯ ನಡಿಗೆ, ಅದ್ದೂರಿ ಮೆರವಣಿಗೆ, ನಂದಿ ಕೋಲು, ವೀರಗಾಸೆ, ಸಾಂಬಳ ರಥೋತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡಿತ್ತು. ಸಕಲ ಮಂಗಳ ವಾದ್ಯ ಮೇಳಗಳೊಂದಿಗೆ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ವೀರಭದ್ರೇಶ್ವರ ಜಾತ್ರೆಯನ್ನ ಪ್ರತಿ ವರ್ಷ ಹೊಸ್ತಿಲ ಹುಣ್ಣಿಮೆಯೆಂದು ಆಚರಿಸಲಾಗುತ್ತೆ. ಈ ಜಾತ್ರೆ 5 ದಿನಗಳ ಕಾಲ ನಡೆಯಲಿದ್ದು, ಡಿಸೆಂಬರ್ 19ರಂದು ಕೊನೆಯ ದಿನ ಲಕ್ಷ ದೀಪೋತ್ಸವ ನಡೆಯಲಿದೆ. ವಿಶೇಷ ಅಂದ್ರೆ ಇಲ್ಲಿಗೆ ಬಂದ ಭಕ್ತರು ಒಂದೇ ದಿನಕ್ಕೆ ವಾಪಸ್ ಆಗುವಂತಿಲ್ಲ. 5 ದಿನಗಳ ಕಾಲ ಗೂಡಚಿಯಲ್ಲಿ ಬಿಡಾರ ಹೂಡುತ್ತಾರೆ. ಹೀಗಾಗಿ ಗಾಡಿ, ಚಕ್ಕಡಿ, ಟ್ರ್ಯಾಕ್ಟರಿಗಳ ಸಾಲು ನೋಡೋದೇ ಚೆಂದ. ಉತ್ತರ ಕರ್ನಾಟಕದ ಧರ್ಮಸ್ಥಳ ಎಂದೇ ಖ್ಯಾತಿ ಹೊಂದಿರುವ ಗೂಡಚಿ ವೀರಭದ್ರೇಶ್ವರನ ಮಹಾ ರಥೋತ್ಸವ ನೋಡೋದೇ ಕಣ್ಣಿಗೆ ಒಂದು ಹಬ್ಬ. ಮೈಲಾರಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅದು ಉತ್ತರ ಕರ್ನಾಟಕದ ಧರ್ಮಸ್ಥಳ ಅಂತಾನೆ ಫೇಮಸ್. ಲಕ್ಷಾಂತರ ಭಕ್ತರನ್ನ ಹೊಂದಿರುವ ಕ್ಷೇತ್ರ, ಜಾಗೃತ ಕ್ಷೇತ್ರವೆಂದೇ ಪ್ರಸಿದ್ಧಿಯಾಗಿದೆ. ಇಂಥ ವೀರಭದ್ರೇಶ್ವರ ಸನ್ನಿಧಿಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಸಡಗರದ ಒಂದು ಝಲಕ್ ಎಲ್ಲಿದೆ ನೋಡಿ. ಸಾಗರ ಕಣ್ಣು ಹಾಯಿಸಿದಲ್ಲೆಲ್ಲ ಭಕ್ತ ಸಾಗರ. ಲಕ್ಷಾಂತರ ಭಕ್ತರ ನಡುವೆ ಸಾಗಿದ ರಥ. ಇಷ್ಟಾರ್ಥ ಸಿದ್ಧಿಗಾಗಿ ರಥೋತ್ಸವಕ್ಕೆ ಬಾಳೆಹಣ್ಣು ಎಸೆತ. ಎಲ್ಲೆಲ್ಲೂ ಒಂದೇ ಘೋಷ, ಒಂದೇ ಜೈಕಾರ, ಜೈ ವೀರಭದ್ರ. ಬೆಳಗಾವಿಯಲ್ಲಿ ಅದ್ದೂರಿ ವೀರಭದ್ರ ರಥೋತ್ಸವ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕೊಡಚಿ ಗ್ರಾಮದಲ್ಲಿ ವೀರಭದ್ರನ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಕೆಲವರು ತಮ್ಮೂರಿನಿಂದ ಎತ್ತಿನ ಗಾಡಿ ಮೂಲಕ ಬಂದ್ರೆ, ಇನ್ನು ಕೆಲವರು ಪಾದಯಾತ್ರೆ ಮೂಲಕ ಆಗಮಿಸಿದ್ರು. ಗಜರಾಜನ ಗಾಂಭೀರ್ಯ ನಡಿಗೆ, ಅದ್ದೂರಿ ಮೆರವಣಿಗೆ, ನಂದಿ ಕೋಲು, ವೀರಗಾಸೆ, ಸಾಂಬಳ ರಥೋತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡಿತ್ತು. ಸಕಲ ಮಂಗಳ ವಾದ್ಯ ಮೇಳಗಳೊಂದಿಗೆ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ವೀರಭದ್ರೇಶ್ವರ ಜಾತ್ರೆಯನ್ನ ಪ್ರತಿ ವರ್ಷ ಹೊಸ್ತಿಲ ಹುಣ್ಣಿಮೆಯೆಂದು ಆಚರಿಸಲಾಗುತ್ತೆ. ಈ ಜಾತ್ರೆ 5 ದಿನಗಳ ಕಾಲ ನಡೆಯಲಿದ್ದು, ಡಿಸೆಂಬರ್ 19ರಂದು ಕೊನೆಯ ದಿನ ಲಕ್ಷ ದೀಪೋತ್ಸವ ನಡೆಯಲಿದೆ.
ವಿಶೇಷ ಅಂದ್ರೆ ಇಲ್ಲಿಗೆ ಬಂದ ಭಕ್ತರು ಒಂದೇ ದಿನಕ್ಕೆ ವಾಪಸ್ ಆಗುವಂತಿಲ್ಲ. 5 ದಿನಗಳ ಕಾಲ ಗೂಡಚಿಯಲ್ಲಿ ಬಿಡಾರ ಹೂಡುತ್ತಾರೆ. ಹೀಗಾಗಿ ಗಾಡಿ, ಚಕ್ಕಡಿ, ಟ್ರ್ಯಾಕ್ಟರಿಗಳ ಸಾಲು ನೋಡೋದೇ ಚೆಂದ. ಉತ್ತರ ಕರ್ನಾಟಕದ ಧರ್ಮಸ್ಥಳ ಎಂದೇ ಖ್ಯಾತಿ ಹೊಂದಿರುವ ಗೂಡಚಿ ವೀರಭದ್ರೇಶ್ವರನ ಮಹಾ ರಥೋತ್ಸವ ನೋಡೋದೇ ಕಣ್ಣಿಗೆ ಒಂದು ಹಬ್ಬ. ಮೈಲಾರಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.